ಮಣೆ ಹಾಕಿ ಒಟ್ಟು ಒಳಗೆ ಹೋಗಂಗಲ್ಲ ನೋಡು, ಹಂಗೆ ಬಂದ ಬಿಡ್ತಾವೆ ಪುರ್ಸತ್ತಿಲ್ದಂಗೆ. ಇವ ಬೇಕೆ ಇಲ್ಲಿ ಕುಂದ್ರಾಕ ಬ್ಯಾಸ್ರಾಗಕತ್ತೈತಿವ ಯವ್ವ ಎಲ್ಲಾರ ಯಾವ್ಯಾಕಿನ್ನು ಮುಂದಕ್ಕೆ ಬರೋವಲ್ಲ ನೋಡು, ಒಟ್ಟು ಮಾತಾಡ್ಕೊಂತ ಕುಂದ್ರನಂದ್ರೆ. ಗಿರ್ಜಿಗೆ ಫೋನವ್ರು ಹಚ್ಚಲೇನು? ಬರೋದಿಲ್ಲಕಿ ಬದಮಾಸು. ಇಲ್ಲ ಇವತ್ತು ಕೆಲ್ಸಕ್ಕೆ ಹೋಗ್ಯಾಳಕಿ. ಹೌದಲ್ಲ ಇವ ಮುಂಜಾನೆ ಶಿವಪ್ಪನವ್ರ ಹೊಲಕ್ಕೆ ಕೆಲ್ಸಕ್ಕೆ ಹೋದ್ಲು ಕೂಲಿಗೆ. ನಾವು ಬೇಕೆ ಆಗಿಬಿಟ್ನಿಲ್ಲ ಯವ್ವ ಇವತ್ತು. ನಾನು ಸುಮ್ಮನೆ ಹೋಗಲಿಲ್ಲತ್ತಾಗ. ಅಯ್ಯ ಶಾಂತಿ ಎಲ್ಲಾಕಿ ಹೊಂಟ್ರಾಕಿ ತಡಿ ನೋಡಿದ್ರು ನೋಡ್ಲಿಲ್ದಂಗೆ ಹಂಗೆ ಹೊಂಟಾಳಕಿ ಶಾಂತಿ ಗುಂತಿ. ಶಾಂತವೇ ಶಾಂತವೋ ಬಾ ಇಲ್ಲೇ, ಹಂಗೆ ಹೊಟ್ಟಿಯಲ್ಲ ನೋಡಿದ್ರು ನೋಡದಂಗ. ಇವಾಗ ಕೆಲಸ ಇತ್ತು ಬಿಡಿಯವ ಒಟ್ಟ. ಇರ್ಲಿ ಬಾ ಇಲ್ಲೇ. ಅಷ್ಟು ಕರೆದ್ರೆ ಬರಲ್ಲ ನೋಡಿಕಿ ಬೊಬ್ಬಡಿ. ತಡಿ ಮಾಡ್ತಾನೆ ನಿನಗೆ. ಜಯವ, ನಾ ಏನೋ ಸುದ್ದಿ ಕೇಳಿದ್ನಲ್ಲ ಖರೇನಾ? ಏನ್ ಸುದ್ದಿ ಕೇಳ್ದಿ? ಎದ್ರ ಬಗ್ಗೆ? ಯಾರ ಸುದ್ದಿ? ಯಾಕೆ ಕೇಳ್ದಿ? ಹಿಂಗೈತೆ ನೋಡ್ ಕಾಲ. ಮರ್ಯಾದಿಲ್ಲ ಕರೆದ್ರ ಬರಲಿಲ್ಲ, ಸುಳ್ಳು ಹೇಳಿ ಕರೆದ್ರ ಓಡಿ ಬಂದ. ಆದ್ರೆ ಏನೋ ಮಂದಿಗಿಲ್ಲ ಅಂದ್ರೆ ನಾಕಿವಿ. ನಮ್ಮ ತಾಟ್ನಾಗ ಕತ್ತಿ ಸತ್ತು ಬಿದ್ದಿದ್ರು ಪರವಾಗಿಲ್ರಿ, ಆದ್ರೆ ಮಂದಿ ತಾಟ್ನಾಗಿನ ನೋಡ ಮಾತ್ರ ತೆಗೆದು ಬಿಡಂಗಿಲ್ಲ ನಾವು. ಕುಂದ್ರ ಬಾರಿ ಹೇಳ್ತಾನಿ, ಅದನ್ನ ಮಾತಾಡೋಕೆ ಕರಿತೀನಿ, ಕೇಳಿದ್ರು ಕೇಳಿದಂಗೆ ಹಂಗೆ ಹೊಂಟಿವ ನೀನು. ಇವ ಇಲ್ಲಿವ ಆಕಿ ಆ ಕಡೆ ಒಳಗ ಸಂಘ ಮಾಡ್ಯಾರಲ್ಲ ಇವ, ಆ ಸಂಘಿಗೆ ಹೊಂಟಿದ್ದೆ ಒಟ್ಟು. ನಮ್ಗೆ ರೊಕ್ಕದ್ದು ಭಾರಿ ಅವಶ್ಯಕತೆ ಬಿದ್ದುಬಿಡ್ತೇವ. ಅದಕ್ಕೆ ನಿಮ್ಮ ಸಂಘ ಕುಂದರ್ಸ್ಕೊಂಡು ನನಗೆ ಒಟ್ಟು ಲೋನ್ ಕೊಡಿಸ್ರೇವ ಅಂತಂದು ಆಕಿ ಮಂಗಳವದಾಳಲ್ಲಿ ಆಕಿ ಮಂಗಳವನ್ನ ಕೇಳಾಕ ಅಂತಂದು ಹೊಂಟಿದ್ದೆ. ಹೌದಾ? ಮತ್ತು ನಿಮ್ಮ ಓಣ್ಯಾಗೂ ತಗಸ್ಕೊಂಡು ಏನಲ್ಲ ಸಂಘದಾಗ ಕೂತ್ಕೊಂಡು? ಇವ ನಮ್ಮ ಓಣ್ಯಾಗ ತಗಸ್ಕೊಂಡದ್ಕ ನೋಡು. ಈಗ ಸರ್ ಅದನ್ನ ಮುಟ್ಟ ತನಕ ಬ್ಯಾರೆ ಕೊಡಂಗಿಲ್ಲ ಅನ್ನಕತ್ತಾನ. ಈಗ ಅದು ಮುಟ್ಟ ತನಕ ಮತ್ತೆ ಸಿಗೋದಿಲ್ಲಲ್ವ ನನಗೆ, ಅದಕ್ಕೆ ಇನ್ನೊಂದು ಸಂಘನ್ಯಾಗ ಕೂತ್ಕೊಂಡು ತಗಸ್ಕೊಂಡ್ರ ಆತು ಅಂತಂದು ಹೊಂಟಿದ್ದು ಕೇಳಾಕ. ಅಯ್ಯೋ ಆಕಿ ಮಂಗಳವ ಪಕ್ಕ ಜಾಬ ಅದಾಳ ನೋಡು. ಆಮೇಲೆ ನೀನು ಕುಂದರ್ಸಿ ರೊಕ್ಕ ತೆಗಿಸ್ಕೊಟ್ಲ ಅಂದ್ರೆ ನನಗರ್ಧ ಕೊಡು ನಿನಗರ್ಧ ಕೊಡು ಅಂತ, ಇಲ್ಲ ಅಂದ್ರೆ ಇಷ್ಟು ರೊಕ್ಕ ಕೊಡು ನನಗೆ ಅಂತ ಕೇಳ್ತಾಳ. ಕಮಿಷನ್ ಕೇಳ್ತಾಳಕಿ. ಯವ್ವ ಹೌದಾ? ನನ್ಗೆ ಗೊತ್ತಿಲ್ಲ ಬಿಡು. ಅದ್ಯಾಕೆ ಕಮಿಷನ್ ಕೊಡ್ಬೇಕು? ಸಾಂಗ್ ಏನಕ್ಕೆ ಹಾಕಿದೇನು ಅವ್ರ ಅಪ್ಪಂದ? ಏನ ಆಕಿ ಲೀಡ್ರ್ ಆಗ್ಯಾಳ ಸಂಗಿಗೆ ಅಂತ ಆಕಿನ ಕೇಳೋದಾಟ. ಏನ ಅವ್ರ ಮನಿ ಮ್ಯಾಗ ಕುಂದಿರ್ತಾರಲ್ಲ ಸಂಗಿಗೆ ಅಂತಂದು ಆಕಿನ ಕೇಳಕ್ಕೆ ಹೋಗೋದಾಟ. ಒಟ್ಟು ಹೇಳ್ತಾಳ ಅಂತಂದು ಅದ್ರಾಗ ಆಕಿದೇನೈತೆ ಅಂತ ಪೀಜ್ ಕಟ್ಟಾಕಿ ನಾನು, ಅದಕ್ಕೆ ಮತ್ತು ಸಂಗಿನಾಗ ಕುಂದ್ರಾಕಿ ನಾನು. ಇಲ್ಲಿ ಮಕ್ಕಳನ್ನ ಸಾಲಿಗೆ ಕಳ್ಸೋದು ಬಿಟ್ಟು ಅವ್ರನ್ನ ಅಲ್ಲಿ ಓಡಿ ಹೋಗ್ಬೇಕು ಸಂಗಿ ಕುಂದ್ರಾಕ. ಇಲ್ಲಿ ಕೂಳು ತಿಂದುವ ಬಿಟ್ಟು ಅಂತ ನೋಡ್ಲಿಲ್ದಂಗೆ ಸಂಗಿಗೆ ಓಡ್ರ ನಾವು, ರೊಕ್ಕ ಕಟ್ಟಾರ ನಾವು ದುಡಿದು, ಆಕಿಗೆ ಯಾಕೆ ರೊಕ್ಕ ಕೊಡ್ಬೇಕು ಅದ್ರಾಗ? ಇಲ್ಲವ, ನನಗೂ ಒಂದ್ಸರಿ ಬೇಕಾದಾಗ ನಾನು ಕೇಳಿದ್ನೆ, ನನಗೂ ಹಂಗ ಅಂದದ್ಲು. ಆತು 25,000 ರೂಪಾಯಿ ಕೊಡಿಸ್ತಾರ ಫಸ್ಟಿಗೆ, ಕೊಡಿಸ್ತಾನಿ ಬೇಕಂದ್ರೆ ಕುಂದ್ರಿಸ್ಕೊಂತ ನಮ್ಮ ಸಂಘದಾಗ ಸೇರಿಸ್ಕೊಂತವಿ, ನನಗೆ ಅದ್ರಾಗ 5,000 ರೂಪಾಯಿ ಕೊಡ್ಬೇಕು ನೋಡು ಕಮಿಷನ್ನು ಅಂದ್ಲು. ಅದಕ್ಕೆ ನಾನು 5,000 ರೂಪಾಯಿ ನಿನಗೆ ಕೊಟ್ಟು ನಾ ಏನು ಮಾಡ್ಲೇವ, ಬೇಡ ನನ್ನ ಗಂಡು ಕೇಳಿದ್ರೆ ಕೆರ್ಲೆ ಹೊಡಿತಾನ ಅಂದು ಸುಮ್ಮನೆ ಬಂದುಬಿಟ್ಟೆ ತಾಗ. ಯಾವ ಸಂಗ್ರಹನು ಬೇಡ ಏನು ಬೇಡ ರೊಕ್ಕನು ಬೇಡ ಅಂದ್ಲೂನು ಬೇಡ ಅಂದು. ಯವ್ವ ಹಡಿಬಿಟ್ಟದ ಅನ್ನಕಿ. ಯವ್ವ ಸಂಘನ್ಯಾಗ ರೊಕ್ಕ ತಕ್ಕಣ ಮುಂದಷ್ಟ ಚಂದ ಬಿಡ ಯವ್ವ. ತಕ್ಕಣ ಮುಂದೆ ಏನು ತಕ್ಕೊಂಬಿಡ್ತೇವಿ, ಆಮೇಲೆ ಕಟ್ಟ ಮುಂದೆ ಹೇಳು ಬಾಯಿ ಬಡ್ಕೋಬೇಕು ಹಂಗಾಕತಿ. ಅಂದ್ರೆ ವಾರ ಬರ್ತತಿ. ಮತ್ತು ಏನು ಮಾಡ್ಬೇಕ ಯವ್ವ, ಮಗನ ಸಾಲಿ ಫೀಸ್ ಒಂದು ಕಟ್ಟಬೇಕು. ಅವರು ಶಾಲ್ಯಾಗ ಟೀಚರ್ಗಳು ದಿನಕ್ಕೊಂದು 20 ಸರಿ ಫೋನ್ ಹಚ್ತಾರ. ಪ್ರಿನ್ಸಿಪಾಲ್ ಅಂತ ಅವ ಒಬ್ಬನ ಒಂದು 20 ಸರಿ ಫೋನ್ ಹಚ್ತಾನ. ಏನು ನಮ್ಮ ತಲೆ ಚಿಟ್ಟಿ ಹಿಡ್ದೋಗೈತಿ. ಸಾಲಿಗೆ ಹಚ್ಚಿ ಹುಚ್ಚಮಂಗಾಗೆ ನೋಡ ಹುಚ್ಚಮಂಗ. ಏನು ಶಾಲ್ಯಾಗ ಓದಿಸ್ತಾವ ಬಿಡ್ತಾವ, ಏಟ್ ಓದಿಸ್ತಾವ ಏಟಿಲ್ಲ, ಬರೇ ರೊಕ್ಕ ಕಟ್ರಿ, ಅರ್ಬಿ ತಗೊಳಕ್ಕೆ ರೊಕ್ಕ ಕಟ್ರಿ, ಬುಕ್ ತಗೊಳಕ್ಕೆ ರೊಕ್ಕ ಕಟ್ರಿ, ಸಾಲಿ ಫೀಸ್ ಕಟ್ರಿ, ಅದಕ್ಕೂ ಕಟ್ರಿ, ಬೂಟುನು ಅವ್ರ ಕೊಡಾಕತ್ತಾರ ಹೋಗಿ. ಅದಕ್ಕೂ ಮತ್ತೊಂದು 200 ರೂಪಾಯಿ ಹೆಚ್ಚಿಗೆನ ಹಾಕಿ ತಗೊಂತಾರವ. ಏನು ಸಾಲಿ ಹೋಗಿ ಒಂದು ನಮನಿ ಇದಾಗೈತಿ, ತರಕಾರಿ ಮಾರ್ಕೆಟ್ ಆದಂಗೆ ಆಗೈತಿ. ನಿನಗೆ ಅವಾಗನ ಹೇಳಿದ್ನಲ್ಲ ಇವ ನಿನ್ನ ಗಂಡ, ಎಲ್ಲರೂ ಓಣೇನವರು ಗಿಣಿಗೆ ಹೇಳ್ದಂಗೆ ಹೇಳಿದ್ರು ನಿನಗೆ, ಯಾವ್ದಾರ ಸಣ್ಣ ಸಾಲಿಗೆ ಹಾಕಲೇ ಶಾಂತಿ ಅಂದ್ರೆ ಕೇಳಲಿಲ್ಲ. ಅಯ್ಯೇ ನನ್ನ ಮಗ ದೊಡ್ಡ ಶಾಲ್ಯಾಗ ಕಲಿಬೇಕು ಅಂತ ಹಾಕಿದಿ, ನೋಡಿ ಈಗ ಹೆಂಗೈತಿ ಬಣ್ಣ ದೊಡ್ಡ ಸಾಲಿದು. ಹೌದು ಬಿಡ ಯವ್ವ ಪಾರಕ, ಅವಾಗ ಹೇಳಿದ ನನ್ನ ಗಂಡ ಬೈತದ ನೀಗ ಹಂಗೆ, ನಮ್ಗಲ್ಲಲ್ಲಿ ಅಂತ ದೊಡ್ಡ ಸಾಲಿ ಬೇಡ ಅಂದ್ರೆ ಕೇಳಲಿಲ್ಲ. ನಾನು ದೊಡ್ಡ ಶಾಲ್ಯಾಗ ಓದ್ಲ ನನ್ನ ಮಗ ನಾ ಆಸೆಕ್ಕೆ ಹಾಕಿಬಿಟ್ಟೆ. ಇವೇನ ಯವ್ವ ಸುಡುಗಾಡು ಸಾಲಿವು, ಬರೀ ರೊಕ್ಕ ಅಂತವ ಯವ್ವ. ಇವ್ರ ಹೆಣ ಎತ್ಲಿ ಇವು ಏಟ್ ಕಲಿಸ್ತಾವ ಏನೋ ನಮ್ಮ ಮಕ್ಕಳಿಗೆ. ನೆಟ್ಟಗೆ ಅವಕ್ಕೆ ಇಂಗ್ಲೀಷ್ ಮೀಡಿಯಮ್ ಅಂತ ಕುಂತ್ಕೊಂಡು ಹಾಕಿದೆ. ಇಂಗ್ಲೀಷ ನೆಟ್ಟಿಗೆ ಮಾತಾಡಕ್ಕೆ ಬರಂಗಿಲ್ಲ ಹುಡುಗರಿಗೆ, ಕಲಸೇ ಇಲ್ಲ ಅವರು. ಕಲಿಸಿದ್ರು ಬರ್ಬೇಕ, ಬರೇ ರೊಕ್ಕ ಕೊಡ್ರಿ ಅಂತ ಅವ್ರ ಹೆಂಟಗಲ್ಲಿ ಏರಿಸ್ಲಿ. ಏನು ಬಿಡ್ಲೆ ಕಲಿಯ ಹುಡ್ರು ಎಲ್ಲಿಯಾದ್ರೂ ಕಲಿತಾವ್.
ಅಲ್ಲನು ನಮ್ಮ ಮಕ್ಕಳು ಎಲ್ಲ ಗೌರ್ಮೆಂಟ್ ಶಾಲ್ಯಾಗ ಕಲ್ತಾರ. ಆಕಿ ನೋಡು, ನಮ್ಮ ಜಯಕ್ಕನ ಮಗಳು ಆಕೆನು ಗೌರ್ಮೆಂಟ್ ಶಾಲ್ಯಾಗ ಕಲೀಲಿಲ್ಲ. ಆಕಿ ಮಗನೂ ಗೌರ್ಮೆಂಟ್ ಶಾಲ್ಯಾಗ ಕಲ್ತ. ನೋಡಿ ಈಗ ಅವ ಇಂಜಿನಿಯರು, ಆಕಿ ಪೊಲೀಸ್ ಆಗ್ಯಾಳ. ಯವ್ವ ಅವೇನೋ ಶಾಣೆ ಇದ್ವು, ಕಲ್ತು ಬಿಡ ಯವ್ವ ಪಾರಕ್ಕ. ನಮ್ಮ ಮಕ್ಕಳು ಹೇಳು, ನಮ್ಮ ಮಕ್ಕಳು ಅಷ್ಟು ಶಾಣೆ ಇರ್ಬೇಕಲ್ಲ ಗೌರ್ಮೆಂಟ್ ಶಾಲ್ಯಾಗ ಕಲಿಯಟ್ಟು. ಅಲ್ಲಿ ಏನು ನೆಟ್ಟಗೆ ಪಾಠ ಹೇಳ್ಕೊಡ್ತಾವ ಬಿಡ್ತಾವ. ನಾವು ಅವಾಗ ನೋಡಿದ್ವಲ್ವ ನಮ್ಮ ಮನೆ ಹತ್ರ ಇದ್ದ ಶಾಲ್ಯಾಗನ, ಅವ ಮಾಸ್ತರ ಹುಡುಗರ ಕೈಲಿ ಮಿರ್ಚಿ ಬಜ್ಜಿ ತರಿಸ್ಕೊಂಡು ಚಹಾ ಕುಡಿದು ತಿಂದು ಮಕ್ಕಂಬಿಡವ ಅವ ಟೇಬಲ್ ಮೇಲೆ. ನೆಟ್ಟಗೆ ಹೇಳ್ಕೊಡ್ತದಲ್ಲ ಬಿಡ್ತದಲ್ಲ ಹುಯ್ಯಿ ಅಂತ ಜಿಕ್ಕಿಡ ಹುಡುಗರು. ಅದಕ್ಕೆ ಹಚ್ಚಲಿಲ್ಲವ ನಾನು ಗೌರ್ಮೆಂಟ್ ಶಾಲಿಗೆ. ಅದು ಏನಕ್ಕೆ ಖರೆ ಬಿಡವ. ಗೌರ್ಮೆಂಟ್ ಶಾಲೆ ಒಂದು ನಮ್ನಿ ಮಾಡ್ತಾವು, ಇವು ಪ್ರೈವೇಟ್ ಶಾಲೆವು ಒಂದು ನಮ್ನಿ ಮಾಡ್ತಾವೆ. ಹೊಟ್ಟೆ ಎತ್ತಾಗಿಂದನು ಹುಡ್ರು ನುಗ್ಗು ನಾವು ನುಗ್ಗು ನೋಡು ಅಂದಂಗೆ ಏನೋ ಹೇಳ್ತೀನಿ ಅಂತ ಕರೆದಲ್ಲ. ಜಯಕ್ಕನ ಮಗಳು ಸುದ್ದಿನ ಜಯಕ್ಕನ ಮಗಳು ಸುದ್ದಿ. ಯಾಕೆ ನಮ್ಮ ಸುಜಾತ ಅದಾಳಲ್ಲ. ಏನು ಮಾಡಿದ್ಲು ಅಲ್ಲ, ಮೊನ್ನೆ ಏನೋ ಸುದ್ದಿ ಕೇಳಿದ್ನವ ನಾನು. ಏನು ಅದಾನೆ ಏನೋ ಎಮ್ ಎಲ್ ಎ ಕಡೆಯವರು ನೋಡಕ್ಕೆ ಬಂದಿದ್ರು ಅಂತಕಿನ. ಎಮ್ ಎಲ್ ಎನ್ ಮಗ್ಗ ಒಲ್ಲೆ ಅನ್ಲಂತಲ್ಲಿವ ಎಷ್ಟರ ಇರ್ಬೇಕಿಗೆ ಸೊಕ್ಕು ಅಂತ ನಾನು. ಅಲ್ಲ ಎಮ್ ಎಲ್ ಎರ್ ಮನೆಯವ್ರು ಅಂದ್ರೆ ಏನು, ಅವ್ರು ಬಂದು ಈಕಿನ ನೋಡ್ತಾರಂದ್ರೇನು, ಈಕಿನ ಮದುವೆ ಆಗಿ ಹೊಕ್ಕಾರ ಅಂದ್ರೆ ಏನು, ಈಕಿ ನಸೀಬನ ಕುಲಾಯಿಸಿತ್ತಲ್ಲೇವ. ಮರ್ಯಾದೆಲೆ ತಣ್ಣಗ ಮಕ್ಕಳು ಮುಚ್ಕೊಂಡು ಮದುವೆ ಆಗೋದು ಬಿಟ್ಟು ಈಗ ಎಷ್ಟರ ಹಾರಾಟಿದ್ದು ತಿಕ್ಕಿದ ಅಂತ ನಾನು. ಅಲ್ಲ ಇದ ಸುದ್ದಿ ಹೇಳಕ್ಕೆ ಕರ್ದಿದ್ದಿಲ್ಲ ನೀನು. ಹ್ಞೂ ಇದ ಸುದ್ದಿನ ನಾನು ಹೇಳಕ್ಕೆ ಕರ್ದು ನಿನಗೆ ಗೊತ್ತೈತೇನ ಹಂಗಾರೆ? ಹ್ಞೂನಯ್ಯವ್ವ ಅನ್ನಕತ್ತಿದ್ರು. ತೀರಾ ಊರಿಗಿನ ಹೂಲ್ ಎದ್ದತಿ ಏನ ಹಿಂಗೆ ಮಾಡಿಲ್ಲ ಅಂದು ಇದ್ರಂತ. ನಮ್ಮ ಮನೆಯವರು ನಮ್ಮ ಮಾವಾರು ಎಲ್ಲ ಇದ್ರಂತಲ್ಲೇ ಅಂದರು. ಅಂದಾಗ ನನಗೆ ಗೊತ್ತು, ಇಲ್ಲಾಂದ್ರೆ ನನಗೇನು ಗೊತ್ತಾಕತ್ತು. ಹೋದ್ ಸರಿ ನಮ್ಮ ಮನೆಯವರು ಪಾರಿನ ಹುಡುಗನ ಕರ್ಕೊಂಬಂದಿದ್ರಂತ. ಅವಾಗೂ ಹಂಗೆ ಮಾಡಿದ್ರಂತ ಇವರು, ಈಗೂ ಹಂಗೆ ಮಾಡಿದ್ಲಂತಕಿ. ನಾ ಅಂತಾನಿ ಆಕೇನ ಬ್ಯಾರೆ ಎಲ್ಲೇ ಏನೋ ಸಂಬಂಧನ ಇಟ್ಕೊಂಡಾಳ ಪಾರಕ್ಕ. ಅಂದ್ರೆ ಯಾವನ್ನ ನೋಡ್ಕೊಂಡಾಳ ಆಕಿ ಹೊರಗೆ, ಮತ್ತು 24 ತಾಸು ಹೊರಗೆ ಅಡ್ಡಾಡ್ತಾಳ ಹೌದಿಲ್ಲ. ಯಾವನ್ನ ಹೊರಗೆ ನೋಡಿ ಇಟ್ಕೊಂಡಾಳ. ಅದಕ್ಕೆ ಎಂಥ ಗಂಡು ಬಂದರು ಬೇಡ 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 ಅಂತಾಳಕಿ. ಈಕಿ ನಮ್ಮ ಜಯಕ್ಕಗೆ ಅದು ಗೊತ್ತಾಗವಲ್ತಾಟ. ಹೌದಾ ಹಂಗಂತೀಯೇ? ಏನಕ್ಕೇನೈತಿ ಮ್ಯಾಗ ಐತಿ ಮಾತು. ಅಲ್ಲ ಫಾರಿನ್ನಾಗಿರೋ ಹುಡುಗ ಸಿಗ್ಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕು. ಈಗೆಲ್ಲ ಹುಡುಗಿಯರು ಫಾರಿನ್ನಾಗ ಹುಡುಗಬೇಕು ಅಂತಾರೆ. ಅಂಥದ್ರಾಗ ಅಂಥ ಹುಡುಗ ಬಂದ್ರು ಬ್ಯಾಡ ಅಂತ ಹೇಳಿ ಕಳ್ಸಿದ್ರ ಇವರು. ಮತ್ತು ಈಗ ಎಮ್ ಎಲ್ ಎನ ಮಗ ಬರೇ ಫಾರಿನ್ಗೆ ಯಾಕೆ ಪೂರ ಇದನ್ನ ಸುತ್ತಿಸ್ಕೊಂಬರ್ತಾನೆ, ಜಗತ್ತ ಸುತ್ತಿಸ್ಕೊಂಬರ್ತಾನವ. ಒಬ್ಬರಿಗೇನು ತುಸ ಐತೇನ ಅವ್ರಿಗೆ. ಈ 7 ತರಿಮಾರು ತಿಂದು ಉಳಿತೈತಿ ಇನ್ನೂ ಅಷ್ಟು ಆಸ್ತಿ ಮಾಡ್ಯಾನವ ಎಮ್ ಎಲ್ ಎ ಸಾಹೇಬ. ಅದ್ರಾಗ ಅಂತ ಅವ್ನು ಮದುವೆ ಮಾಡ್ಕೊಳಕ, ಅವ್ನ ಮಗ್ಗ ಮದುವೆ ಮಾಡ್ಕೊಳಕ್ಕೆ ಈಕಿಗೆ ಎಷ್ಟು ಮತ್ತು ಏನು ದಾಡಿ ಆಗಿತ್ತವ ಈಕಿಗೆ ಸೊಕ್ಕಂತಿಯಲ್ಲ ಏನಂತ ಈಕಿಗೆ. ನಾ ಅಂತಾನಿ ಯಾರನ್ನ ನೋಡ್ಕೊಂಡಾಳವಾಕಿ ಅಂದಾಗನ ಇಟ್ಟು ಹಾರಾಡ್ತಾಳಕಿ. ಇಲ್ಲಾಂದ್ರೆ ವಯಸ್ಸು ಮೀಕಾಕ್ ಬಂತು ಮದುವೆಗ ಕಿನ್ನಿ ಅಂತ ಹಾಡಿ. ಆಕಿ ವಯಸ್ಸಿನ ಹೆಣ್ಣು ಹುಡುಗಿಯಾರೆಲ್ಲ ಆಕಿ ಗೆಳತಿಯರೆಲ್ಲ ಅಲ್ಲೇ ಒಂದೊಂದು ಕೂಸು ಬಗ್ಲಾಗ ಇಟ್ಕೊಂಡು ಅಡ್ಡಾಡಕತ್ತಾರ. ಈಕಿ ಹಿಂಗೆ ಮಾಡ್ಕೊಂತ ಅಡ್ಡಾಡಕತ್ತಾಳ. ನಾ ಹೇಳ್ತಂಗೆ ಕೇಳು, ಯಾವನ್ನ ನಂಬ್ಕೊಂಡು ಇಟ್ಟು ಆ ಗಂಡು ಬೇಡ ಈ ಗಂಡು ಬೇಡ ಅನ್ನಕ್ತಾಳ ಈಕಿ. ನಾಳೆ ಅವ ಏನಾರ ಕೈ ಕೊಡ್ಬೇಕು ಪಾರಕ್ಕ ಹೇಳ್ತಾನಿ. ಆಯ್ತು ನೋಡಿಕಿ ಮಜಾ. ಮುದುಕಿ ಆದ್ರೂ ಮನ್ಯಾಗ ಕುಂದಿರ್ತಾಳ ನೋಡಂತೆ ಅಂತ. ಆಮೇಲೆ ಅವ ಮುಸ್ತಾನಿಕ್ಕಿನ ಹಂಗಂತೀಯ? ಹಂಗ ಸುಮ್ಕುರು. ನೀನು ಮತ್ತೆ ಜಯಕ್ಕನ ಹತ್ರ ಏನಾರ ಮಾತಾಡಿದೇನ? ಇಲ್ವಾ ಯವ್ವ, ಆಕಿ ಭಾಳ ಬ್ಯಾಸರ ಮಾಡ್ಕೊಂಡು ಕುಂತ್ಬಿಟ್ಟಾಳ. ಯಾರ ಜೋಡಿನೂ ಮಾತಾಡವಲ್ಲು ಏನಿಲ್ಲ. ಒಂದು ನಮ್ನಿ ಚಿಂತೆನ ಹಿಡ್ಕೊಂಡಂಗೆ ಆಗೈತೆ ನೋಡಕ್ಕೀಗ ಬಾಳೆವು. ಮತ್ತೆ ಇನ್ನೇನಾಗ ಹೋಗತಿ ಇಂಥ ಮಕ್ಕಳು ಹುಟ್ಟಿದ್ರೆ. ಇಂಥ ಮಕ್ಕಳು ಯಾರಿಗೆ ಬೇಡವಾ ಯವ್ವ. ತೀರ ತಂದೆ ತಾಯಿ ಹೇಳ್ದಂಗೆ ಕೇಳಂಗಿಲ್ಲ ಅಂತಂದ್ರೆ ಇವಕ್ಕೇನು ಮಾಡ್ಬೇಕು? ಇವ್ನು ತಗೊಂಡು ಏನು ಮಾಡ್ಬೇಕಾ? ಇವ್ನು ತಗೊಂಡು ಏನು ಬೆಂಕಿ ಹಚ್ಚಿ ಕೇಳಿ ನೋಡೋಣ. ಸುಮ್ಮನೆ ಹುಡುಗಗೆ ಲಗ್ನ ಮಾಡೋಣ ಜಯಕ್ಕಗೆ. ನಮ್ಮ ಜೋಡಿ ಅಂತೂ ಜಾಸ್ತಿ ಮಾತಾಡಂಗಲ್ಲವ ಜಯಕ್ಕ. ಮತ್ತು ನೀವು ಒಂದವರಾಗ ಹೊಕ್ಕಾಡ್ತೀರಲ್ಲ. ನಿನ್ನ ಮಾತು ಕೇಳ್ತಾ ಮೊದ್ಲ ಮಗಳ ಬಿಡವ, ಮಗಳು ಲೆಕ್ಕನ ಮೊದ್ಲ ಮಗ್ಗ ಹುಡುಕಿ ಲಗ್ನ ಮಾಡೋನು. ನಾಳೆ ಅವ ಮುದುಕಾದ್ರೆ ಮತ್ತೆಲ್ಲಿ ಹೆಣ್ಣು ತಂಗಲ್ ನೋಡು. ಈಗ ಹರಿದ ಹುಡುಗರಿಗೆ ಹೆಣ್ಣು ಸಿಗೋದು ಕಷ್ಟ ಆಗೈತೆ. ಏನು ಅವನು ವಯಸ್ಸುಗಳದ ಅಂದ್ರೆ ಮುಗಿದು ಹೋದ್ ಕತಿ. ಇಬ್ರು ಅಕ್ಕ ತಮ್ಮ ಒಂದ ಮನ್ಯಾಗ ಇರ್ಬೇಕಾಕತಿ ಮುದುಕರಾಗ ತನಕನು. ಅಲ್ಲೇ ಹುಟ್ಟಿ ಅಲ್ಲೇ ಸಾಯ್ತಾವ ನೋಡು. ಬಿಡ ಹಂಗ್ಯಾಕೆ ಮಾತಾಡ್ತೀವಿ. ಆಕ ಬಿಡು, ಇವತ್ತಲ್ಲ ನಾಳೆ ಆಗ ಹೊತ್ತಿಗೆ. ನೋಡವ ಎಷ್ಟಾಗ್ಲಿ ನಿಮ್ಗೆ ಗೆಳತಿ ಮಕ್ಕಳಲ್ಲ, ಮತ್ತದಕ್ಕೆ ಹಂಗಂತಿದ್ದಿ ಅಟ. ಆದರೂ ಜಯಕ್ಕಿನ ಪರಿಸ್ಥಿತಿ ನೋಡಿದ್ರೆ ಭಾರಿ ಜೀವ ಮರ ಅಂತತಿವ. ಒಂದು ನಮ್ನಿ ಎಲ್ಲ ಅವ್ರಪ್ಪ ಕೊಟ್ಟದ್ ಲೂಸ್ ತಗೊಳಯವ. ಗೌಡ್ರು ಒಟ್ಟು ಕಂಡೀಷನ್ ಇಲ್ಲಿ ಇದ್ದಿದ್ರೆ ಹಿಂಗಾಕದ್ದಿಲ್ಲ ಅದು. ಗೌಡ್ರು ಲೂಸ್ ಕೊಟ್ಟು ಮಗಳು ನೌಕರಿ ಮಾಡಲಿ, ಅದು ಮಾಡಲಿ ಇದು ಮಾಡಲಿ ಅಂತ ಕಾಲೇಜಿಗೆ ಕಳಿಸಿ ಅಲ್ಲಿ ಕಳಿಸಿ ಇಲ್ಲಿ ಕಳಿಸಿ ಅಷ್ಟೆಲ್ಲ ಮಾಡಿದ್ರು ನೋಡು. ಮತ್ತು ಅವು ಹೆಣ್ಮಕ್ಳು ಹೊರಗೆ ಬಿಟ್ರೆ ಮತ್ತು ಅವು ಹಂಗಲ್ಲ ಹಣೆ ಬರ. ಎಲ್ಲ ಹೆಣ್ಮಕ್ಳು ಹಂಗೆ ಇರ್ತಾರನ. ಆಕಿನೂ ಹಂಗಿಲ್ಲ. ಏನ ಆಕಿಗೆ ಇಷ್ಟ ಆಗಿಲ್ಲ ಅಟ. ಹುಡುಗ ಸರಿ ಇಲ್ಲ ಅಂದ್ಲಾಕಿ. ಹುಡುಗನ ಬಗ್ಗೆ ಗೊತ್ತಂತಕಿಗೆ. ಹುಡುಗ ಸರಿ ಇಲ್ಲ ಅಂತ ಎಮ್ ಎಲ್ ಎ ಮಗ ತಗರಯವ. ಸರಿ ಇಲ್ಲ ಅಂದ್ರೆ ನೀನು ಹುಳ ಬಿದ್ದವನು.
ನಾವೇ ನೋಡಿಲ್ಲನ ಎಲೆಕ್ಷನ್ ಟೈಮ್ನಾಗ. ನೋಡಿ ತಗ ಅಲ್ಲಿ ಭಾಷಣಕ್ಕೆ ಕರ್ಕೊಂಬಂದಿದ್ರ ಅವ್ರ ಮಗನ ನೋಡೇನಿ ಎಂತ ಸಲ ಹಂಗ ಹೀರೋ ಹೀರೋ ಆಗ್ಯಾನ. ಚಲೋ ಇಲ್ಲ ಅಂತ ಅವ್ನಿಗೇನಾಗೈತಿ, ತೆಳ್ಳಗ ಬೆಳ್ಳಗ ಉದೋಕ ಭಾರಿ ಅದ. ನಂಗೆ ಸುದೀಪ್ ಸುದೀಪ್ ನೋಡ್ದಂಗ ಆಕತಿ. ಅವ್ವ ಹೌದಾ, ನಾನು ನೋಡಿಲ್ಲ. ಮತ್ತೆ ಆಕಿನ ಅಂದ್ಲ ಹುಡುಗ ಹಿಂಗ ಸರಿ ಇಲ್ಲ ಅಂತಾಳವೈಕಿ. ನಾವು ಸರಿ ಅಕ್ಕ ನಮ್ಮ ಮದುವೆ ಆದ್ಮ್ಯಾಗ ಮಾಡ್ಕ್ಯಾ ಅಂತ ಅಂದ್ವಿ ಅನ್ನಕತ್ತಿದ್ಲು. ಆದ್ರೂ ಹುಡುಗಿ ಕೇಳಲಿಲ್ಲ ಅಂತ ಅಂದ್ಲ. ಅದಕ್ಕಂತ ನಾನು ಸರಿಗಿರಿ ಕುಡಿತಿದ್ದಾನು ಅದಕ್ಕೇನ್ರ ಅಂದಾಳ ನಮ್ಮತಕ್ಕಿ. ಅಯ್ಯೇ ಪಾರಕ್ಕ, ನೀನು ಹಳೆ ಕಾಲದಾಗದಿ. ಈಗ ಯಾರು ಸೆರೆ ಕುಡಿಯಲ್ಲ ಹೇಳಿ ನೋಡೋಣ. ನೋಡ್ತಿಲ್ಲ ಪಿಕ್ಚರ್ಗಳಾಗೆಲ್ಲ ಹುಡುಗಿಯರ ಎದ್ದು ಕುತ್ಕೊಂಡ್ ಹಂಗ ಸೆರೆ ಕುಡಿತಿರ್ತಾವ ಹಂಗ ಹುಯಿ ಅಂತಂದು ನೋಡ್ತಿಲ್ಲ ಎಲ್ಲಾ ಪಿಕ್ಚರ್ನಾಗನು. ಹಂಗ ಕುಣಕಂತ ಕುಣ್ಕಂತ ಸೆರೆ ಕುಡಿತಾವ ನಮ್ನಿ. ಈ ಹುಡುಗರು ಕುಡಿಯೋದೇನು ದೊಡ್ಡ ಮಾತೇ ಯವ್ವ. ಅದು ಖರೇನ ಅನ್ನವ. ನೋಡ್ಯಾವಲ್ಲ ಯವ್ವ, ಹುಡ್ರನ್ನ ಕುಂದಿರ್ಸ್ಕೊಂಡು ಟಿವಿ ನೋಡಂಗೈತಿ ಆಗಿನ ಕಾಲದಾಗ. ಏನು ಪಿಕ್ಚರ್ಗಳು ಏನವ ಯವ್ವ. ಕುಡಿಯೋದನ್ನು ತೋರಿಸ್ತಾವು, ಕುಣಿಯೋದನ್ನು ತೋರಿಸ್ತಾವು, ಎಲ್ಲ ಅರ್ಬಿ ಬಿಚ್ಕೊಂಡು ಕುಣಿಯೋದು ತೋರಿಸ್ತಾವು, ಗಂಡ ಹೆಂಡತಿ ನಡುವೆ ಆಗೋದನ್ನು ತೋರಿಸ್ತಾವು. ಅಯ್ಯೋ ಅಯ್ಯೋ ಕರ್ಮ. ಆ ಹುಡ್ರನ್ನ ಕುಂದಿರ್ಸ್ಕೊಂಡು ಪಿಕ್ಚರ್ ನೋಡಾಕ ಆಗಂಗಲ್ವ ಯವ್ವ. ಹ್ಞೂ ಕರ್ಮ ಕರ್ಮ. ಎಲ್ಲಿ ಪಿಕ್ಚರ್ ಯವ್ವ ನಮ್ಮ ಮನ್ಯಾಗರ ನಾವರ ಏನಿಲ್ಲ. ಇಲ್ಲಿ ನೋಡು, ನಾ ಕಾರ್ಟೂನ್ ಚಾನಲ್ ಒಂದು ಹಾಕ್ಸಾರಿ ಇವ್ರು, ಅಷ್ಟ ಬಿಟ್ರೆ ಧಾರಾವಾಹಿ ಇಲ್ಲ ಏನ್ ನೋಡೋದಿಲ್ಲವ. ನಾನು ಧಾರಾವಾಹಿ ನೋಡೋದ ಬಿಟ್ಬಿಟ್ಟನಿ. ನನಗರ ಬೇಸರದಂಗ ಆಗ್ಬಿಟ್ಟೈತಿ. ಯಾವ ಧಾರಾವಾಹಿನ ಚಲೋ ಬರೋಲ್ಲ, ಈಗ ಏನು ಬರೋಲ್ವು, ಎಲ್ಲ ಬಿಟ್ಬಿಟ್ಟೆ ನೋಡಿ ನಾನು. ಒಟ್ಟ ಕಾರ್ಟೂನ್ ಚಾನಲ್ ಅಷ್ಟ ಅದಾವು, ಅದ್ರಾಗ ಒಟ್ಟು ನೋಡ್ಕೊಂತ ಹುಡ್ರು ಆಮೇಲೆ ಮತ್ತೆ ಓದ್ಕೊಂಡ್ ಕುಂದ್ರಿ ಅಂತಂದು ಓದ್ಕೊಂತ ಕುಂದ್ರಾಕ ಹಚ್ಚಿ ಬಿಡ್ತಾನೆ ಅಷ್ಟ. ಯಾ ಸುಡ್ಗಾಡ ಪಿಕ್ಚರ್ ನೋಡಂಗದವ. ಅದ್ರಾಗ ಮೊನ್ನೆ ಅದ ಒಂದು ಅದ್ಯಾರ ಇವ ಸೂಪ್ರಾಮ್ ಶೋ ಅಂತಲ್ಲ, ಅದೊಂದು ಚಲೋ ಬಂದೈತೆ ಅಂತ ಪಿಕ್ಚರ್. ಅದನ್ನೊಂದು ನೋಡ್ಬೇಕಾಗೈತಿ. ನೋಡ್ಬೇಕಿನ್ನ ಟಿವಿಯಾಗ ಯಾವಾಗ ಹಾಕ್ತಾನ. ಇಲ್ಲ ಅಂದ್ರೆ ಯೂಟ್ಯೂಬ್ನ್ಯಾಗ ಬಂತಂದ್ರೆ ನೋಡಕ್ ಬರ್ತೈತಿ. ನಾವರ ಟಿವಿ ಚಾನಲ್ ಹಾಕ್ಸಿಲ್ಲವ, ಏನ್ ಮಾಡೋಣ. ಹೌದನ, ಚಲೋ ಆತ್ ಬಿಡು ಯವ್ವ. ಇಲ್ಲೇ ಕುಂತ ಯವ್ವ ಮಾತ್ರಕ್ಕಿಂತ ನಾನು ಸಂಗಿನ ಹತ್ರ ಹೋಗಂತಡಿ ಯವ್ವ. ಸಂಗಿಗೆ ಹೋಗ್ಬೇಕಂತ ಬಂದೆ. ಅಯ್ಯೇ ಮತ್ತಕ್ಕಿ ರೊಕ್ಕ ತಗಂತಾಳ ಅಂತ ಹೇಳಿದ್ನಲ್ಲೇ ನಾನು. ಅದು ಹೆಂಗೆ ತಗಂತಾಳ ನೋಡ್ತೇನೆ ನಡಿ, ನೋಡ್ತೇನೆ ನಾನು. ನನಗೆ ರೊಕ್ಕದ ಹರ್ಕತ್ ಬಿದ್ದೈತಿವ ಯವ್ವ, ಸಾಲಿ ಫೀಸ್ ಕಟ್ಬೇಕು ನಾನು. ಕೇಳ್ತಾನೆ ಆಕೇನ್ರ ಹಂಗೆ ಕೇಳ್ಬೇಕು. ಮತ್ತೆ ಆಕಿನ ಹರದ ಕೈಯಾಗ ಕೊಟ್ಟು ಬರ್ತಾನೆ ಆಕಿದ. ಮತ್ತೆ ಹಂಗಲ್ಲ ಮತ್ತೆ ರೊಕ್ಕ ಕಟ್ಟಕ್ಕೆ ನಾನು ಆಕೆ ಹಿಂಗೆ ಕೇಳ್ತಾಳ. ನೋಡ್ತೇನೆ ತಡಿ ಆಕಿನ ಹೋಗ್ತಾನೆ. ಇಲ್ಲಿ ತನಕ ಯಾವಕಿನ ಹರದಲ್ಲಿ ಕಾಣ್ತೈತಿಕಿನ್ನ ನಾನು ನಾ ಹಿಟ್ಟಿನ ಚೀಲ ಹರದಂಗೆ ಹರಿದು ಬರ್ತಾನೆ. ಹಂಗಲ್ಲ ಮತ್ತೆ ಆಕಿದ ಪಲ್ಲಿ ಹುಲ್ಲ ಮಾಡ್ತಾನೆ. ಏನಂಚರತ್ ಕುಂದ್ರ ಬ್ಯಾರ್ಲಿ ಏವ ಕುಂತ್ರ ಮನೇನ್ ಬದುಕಾಗದಲ್ ತಡಿಯವ, ಬರ್ತೇನೆ ತಾಗ. ಬೊಬ್ಬಣಿ ಊರ ಬೊಬ್ಬಣಿ. ಟಿವಿ ನೋಡಂಗಿಲ್ಲಂತೆ. ಮತ್ತೆ 24 ತಾಸು ಕುತ್ಕೊಂಡು ಫೋನ್ ತಿಕ್ಕಂತ ಕುಂತಿರ್ತಾಳ. ಫೋನ್ಯಾಗ ಎಲ್ಲ ನೋಡ್ತಾಳ. ಮತ್ತು ಟಿವಿ ನೋಡಕ್ಕೆ ಎಲ್ಲಿ ಟೈಮ್ ಸಿಗ್ತೈತಿ ಹೀಗೆ. ಇಂಥ ದೊಡ್ಡ ಫೋನ್ ಇಟ್ಕೊಂಡ 24 ತಾಸು ಫೋನಾಗ ತಿಕ್ಕಿದ ಕಣ್ಣು ನಾವು ಪೂರ ಫೋನ್ಯಾಗ ಹೊಕ್ಕೊಂಡಿರ್ತಾವ. ಫೋನ ಈಕಿ ಮಕ್ಕಳಾಗಿರ್ತೈತಿ, ಈಕಿ ಮಕ್ಕನ ಫೋನ್ಯಾಗ ಇರ್ತೈತಿ, ಒಂದು ಗೊತ್ತಾಗಲ್ಲ. ನಮ್ನಿ ಫೋನ್ ತಿಕ್ತಾಳ, ಮತ್ತು ನಾ ಟಿವಿ ನೋಡಂಗೆ ಇಲ್ಲವಾ ಅಂತ ಅಲ್ಲಿ ಹುಡುಗರಿಗೆ ಕಾರ್ಟೂನ್ ಹಚ್ಕೊಟ್ಟು ಇಲ್ಲಿ ಫೋನ್ ತಿಕ್ಕಿ ಅಂತ ಕುಂತಿರ್ತಾಳ. ನನಗೇನು ಗೊತ್ತಿಲ್ಲ ಅಂತ ಮಾಡ್ಯ. ಮತ್ತು ಬೇಕೆ ಕುಂದ್ರಬೇಕಾತು. ಎಲ್ಲಿ ಹಚ್ಚಿ ಈ ಸುಡುಗಾಳಿ ನೋಣೆ ಹಾಕ್ಯಂಡು ಕುತ್ಕೊಂಡು ಇಲ್ಲೇ ಕುಂತ್ ಸಾಕಾತ್ ನನಗೆ. ಬಡ ಎತ್ತಿ ತುಂಬಿಟ್ಟು ಹೊಕ್ಕನತ್ತ ಜಯಕ್ಕನ ಮನೆ ಕಡೆಗ್ಯಾರ. ಈಗ ಹಿಂಗಂದ್ಲು ಅಂತಂದು ಜಯಕ್ಕೆ ಹೇಳ್ತಾನೆ ಹೋಗಿ. ಬರಬ್ಬರಿ ಬಂದು ಈಕಿನ ಜುಟ್ಟು ಹಿಡಿದು ಬಡಿತಾಳ ಆಕಿ. ಹೌದು ತಡಿ.